ನಮಸ್ಕಾರ. ನಮ್ಮ ಸ್ವಾಸ್ಥ್ಯ ಸಿಂಚನದ ರೇಖಿ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಮತ್ತೆ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಅದ್ಭುತ ಪ್ರಪಂಚದ ಅನಾವರಣ ಭಾಗ 6 ಇಂದು ನಿಮಗಾಗಿ. ನಮ್ಮ ದೇಹದಲ್ಲಿ ಇರುವಂತಹ 7 ಶಕ್ತಿ ಬಿಂದುಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಮರ್ತಿದ್ರೆ ಒಂದು ಬಾರಿ ಹಿಂದಿನ ವಿಡಿಯೋ ನೋಡಿ ಮುಂದುವರಿರಿ. ನೆತ್ತಿಯ ಮೇಲೆ ಅಂದರೆ ನಮ್ಮನ್ನ ಹಾಗೂ ಬ್ರಹ್ಮಾಂಡವನ್ನು ಕನೆಕ್ಟ್ ಮಾಡೋಕ್ಕೆ ಇರೋ ಶಕ್ತಿ ಬಿಂದು ಅಂದರೆ ಅದು ಸಹಸ್ರಾರ ಚಕ್ರ. ನಮ್ಮ ನೆತ್ತಿಗೆ ತಾಗಿಕೊಂಡೇ ಸುತ್ತುತ್ತಾ ಇರುತ್ತೆ. ಈ ಸಹಸ್ರಾರ ಚಕ್ರ ಇಂಬ್ಯಾಲೆನ್ಸ್ ಆದರೆ ಏನೆಲ್ಲ ತೊಂದರೆ ಆಗುತ್ತೆ, ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಈ ಸಹಸ್ರಾರ ಚಕ್ರ ನೇರಳೆ ಬಣ್ಣವನ್ನು ಪ್ರತಿನಿಧಿಸುತ್ತೆ. ನಮ್ಮ ಕುಂಡಲಿನಿ ಶಕ್ತಿ ಇದೆಯಲ್ವ, ಅದು ಜಾಗೃತಗೊಂಡು ಮೇಲ್ಮುಖವಾಗಿ ಹರಿದಾಗ ಎಲ್ಲ ಚಕ್ರಗಳನ್ನು ದಾಟಿ ಕೊನೆಯದಾಗಿ ಸಹಸ್ರಾರವನ್ನು ಪ್ರವೇಶ ಮಾಡಿ ದೈವಿಕ ಶಕ್ತಿ ಜೊತೆ ಒಂದಾಗಿ ಬಿಡುತ್ತೆ. ಎಷ್ಟು ಅದ್ಭುತ ಅಲ್ವಾ ಈ ಸೃಷ್ಟಿ. ಓಂ ಬೀಜ ಮಂತ್ರ ಸಹಸ್ರಾರ ಚಕ್ರದ ಧ್ವನಿ. ಈ ಸಹಸ್ರಾರ ಚಕ್ರದ ಇರುವಿಕೆಯನ್ನು ಅಂದರೆ ಅದರ ಅನುಭವವನ್ನು ಪಡ್ಕೊಳ್ಳೋದು ತುಂಬಾ ಸುಲಭದ ಕೆಲಸ. ಬರೀ ಸಹಸ್ರಾರ ಮಾತ್ರ ಅಲ್ಲ, ಎಲ್ಲ ಚಕ್ರಗಳ ಅನುಭವವನ್ನು ನಾವು ಪಡ್ಕೋಬೋದು. ಆದರೆ ಸಹಸ್ರಾರದಲ್ಲಿ ಸಿಗುವಂತಹ ಅನುಭವ ಇದೆಯಲ್ಲ, ಅದೊಂಥರ ಶ್ರೇಷ್ಠ ಅನಿಸುತ್ತೆ. ಪ್ರಯತ್ನ ಮಾಡಿ ನೋಡಿ ನೀವು ಕೂಡ. ಹೇಗೆ ಸಹಸ್ರಾರ ಚಕ್ರದ ಇರುವಿಕೆಯನ್ನು ಅನುಭವವನ್ನು ಪಡ್ಕೋಬೋದು ಅಂತ ಹೇಳ್ತೀನಿ ಕೇಳಿ. ಹಾಗೆ ಮಾಡ್ತಾ ಹೋಗಿ ಆಯಿತಾ? ಮೊದಲು ಶಾಂತ ಮನಸ್ಸಿನಿಂದ ಒಂದು ಮೇಲು ಹಾಸಿನ ಮೇಲೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಮನಸ್ಸನ್ನು ಶಾಂತಗೊಳಿಸೋದು ಗೊತ್ತಿರ್ಬೋದು ಅಲ್ವಾ ನಿಮಗೆ? ಉಸಿರಾಟದ ಮೇಲೆ ಗಮನ ಇರಲಿ. ಮೂಗಲ್ಲಿ ಉಸಿರನ್ನು ನಿಧಾನವಾಗಿ ಎಳೆದುಕೊಂಡು ಬಾಯಿಯಿಂದ ಉಸಿರನ್ನು ಬಿಡಿ. ಹೀಗೆ 4-6 ಬಾರಿ ಮಾಡಿದಾಗ ಮನಸ್ಸು ಒಂದು ತಹಬದಿಗೆ ಬರುತ್ತೆ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ನಂತರ ನಿಮ್ಮ ಮನಸ್ಸನ್ನು ನಿಮ್ಮ ನೆತ್ತಿಯ ಮೇಲೆ ಕೇಂದ್ರೀಕರಿಸಿ. ನಾನು ದೈವಿಕ ಜಗತ್ತಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಬ್ರಹ್ಮಾಂಡದ ಜ್ಞಾನಕ್ಕೆ ಮುಕ್ತನಾಗಿದ್ದೇನೆ ಎಂದು ಭಾವಿಸಿಕೊಳ್ಳಿ. ಜೊತೆಗೆ ಉಸಿರಾಟದ ಕಡೆ ಗಮನ ಸಂಪೂರ್ಣವಾಗಿ ಇರಲಿ. ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತಾ ಭಾವನೆ ತುಂಬಿರಲಿ. ನೆನಪಿರಲಿ, ಉಸಿರು ಒಳ ಹೋಗುವಾಗ ನಿಮ್ಮ ಉದರ ದೊಡ್ಡದಾಗಬೇಕು. ಉಸಿರು ಹೊರಬಿಡುವಾಗ ನಿಮ್ಮ ಉದರ ಸಣ್ಣದಾಗಬೇಕು. ಇದನ್ನು ತಪ್ಪಿಸದೆ ಯಾವಾಗಲೂ ಪಾಲಿಸಿ. ನಂತರ ನಿಮ್ಮ ಅಂಗೈಗಳನ್ನು ನೆತ್ತಿಯ ಮೇಲೆ ಇಡಿ. ಅಂಗೈಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಜೊತೆಗೆ ಉಸಿರಾಟದ ಮೇಲೆ ಗಮನ ಸಂಪೂರ್ಣವಾಗಿ ಮುಂದುವರಿಯಲಿ. ನಿಧಾನವಾಗಿ ಓಂಕಾರದ ಉಚ್ಚಾರಣೆ ಮಾಡಿ. ನೆತ್ತಿಯಲ್ಲಿ ಸಹಸ್ರಾರ ಚಕ್ರದ ಸ್ಥಾನದಲ್ಲಿ ನಾಡಿಯ ಬಡಿತದ ಅನುಭವವಾಗಲಿಕ್ಕೆ ಶುರು ಆಗ್ತಾ ಇರೋದನ್ನು ಗಮನಿಸಿ. ಓಂಕಾರವನ್ನು ಮುಂದುವರಿಸಿ. ನಾಡಿ ಬಡಿತದ ಅನುಭವ ಆಗುವವರೆಗೂ ಹಾಗೂ ಇನ್ನು ಸ್ವಲ್ಪ ಸಮಯದವರೆಗೂ ನಿಮ್ಮ ಓಂಕಾರವನ್ನು ಮುಂದುವರಿಸಬೇಕಾಗತ್ತೆ. ಈ ಪ್ರಕ್ರಿಯೆಯನ್ನು ದಿನಕ್ಕೊಂದು ಬಾರಿ ಮಾಡಿ
ಸಹಸ್ರಾರ ಚಕ್ರವನ್ನು ಎಚ್ಚರಿಸುವ ಸುಲಭವಾದ ಒಂದು ಕ್ರಮ ಇದು. ಬ್ರಹ್ಮಾಂಡದ ಪ್ರಾಣಶಕ್ತಿ ರೇಖೆಯನ್ನು ನಾವು ಈ ಸಹಸ್ರಾರ ಚಕ್ರದ ಮೂಲಕವೇ ಸ್ವಾಗತ ಮಾಡ್ತೀವಿ. ನಮ್ಮ ದೇಹವನ್ನು ರೇಖಿ ಶಕ್ತಿ ಸಹಸ್ರಾರ ಚಕ್ರದ ಮೂಲಕನೇ ಪ್ರವೇಶ ಮಾಡುವಂಥದ್ದು. ಈ ಸೃಷ್ಟಿ ಎಂಥ ಅದ್ಭುತ ಅಲ್ವಾ. ಮತ್ತೆ ಬರುವಂಥದ್ದು ಆಜ್ಞಾಚಕ್ರ. ಇದು ಹಣೆಯ ಮಧ್ಯಭಾಗದಲ್ಲಿ ಇರೋ ಚಕ್ರ. ಇದನ್ನು 3ನೇ ಕಣ್ಣಿನ ಚಕ್ರ ಅಂತಲೂ ಕರೀತಾರೆ. ಇದು ನಮ್ಮ 6ನೇ ಚಕ್ರ. ಈ ಚಕ್ರ ಜಾಗೃತಗೊಂಡಾಗ ಮೂಡುವಂಥದ್ದು ಅರಿವು, ಜ್ಞಾನ, ಸ್ಪಷ್ಟ ಚಿಂತನೆ, ಕ್ಲಾರಿಟಿ ಸಿಗ್ತಾ ಇರುತ್ತೆ. ಆಧ್ಯಾತ್ಮಿಕವಾದಂತಹ ಅಂತಃಪ್ರಜ್ಞೆ ಮೂಡುತ್ತೆ. ಇದರ ಬಣ್ಣ ಕಡು ನೀಲಿ. ಈ ಆಜ್ಞಾಚಕ್ರದ ಮಂತ್ರ ಓಂ ಆಗಿರುತ್ತೆ. ಇದನ್ನು ಲಲಾಟ ಚಕ್ರ ಅಂತ ಕೂಡ ಕರೀತಾರೆ. ಸಹಸ್ರಾರ ಚಕ್ರವನ್ನು 1000 ದಳಗಳು ಹೊಂದಿರೋ ಕಮಲ ಅಂತ ಅಂದರೆ, ಆಜ್ಞಾಚಕ್ರವನ್ನು 2 ದಳಗಳನ್ನು ಹೊಂದಿರೋ ಕಮಲ ಅಂತ ಕರೀತಾರೆ. ಈ ಚಕ್ರ ಮಾನವನ ಪ್ರಜ್ಞೆಯನ್ನು ಎತ್ತಿ ಹಿಡಿಯುತ್ತೆ. ಈ ಚಕ್ರ ನಮ್ಮ ದೇಹದ ಯಾವ್ಯಾವ ಅಂಗದ ಆರೋಗ್ಯವನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳೋದಾದರೆ, ಕಣ್ಣುಗಳನ್ನು, ಕಿವಿಗಳನ್ನು, ಮೂಗು, ಮೆದುಳು, ನರಮಂಡಲವನ್ನು, ಪಿಟ್ಯುಟರಿ ಹಾಗೂ ಪೀನಲ್ ಗ್ರಂಥಿಗಳನ್ನು, ಇವುಗಳ ಕಾರ್ಯಗಳನ್ನು ಎಲ್ಲ ನಿಯಂತ್ರಣ ಮಾಡುತ್ತೆ. ಆಜ್ಞಾಚಕ್ರ ಇಂಬ್ಯಾಲೆನ್ಸ್ ಆದರೆ ನಮಗೆ ಸ್ವಲ್ಪ ದೈಹಿಕ ಸಮಸ್ಯೆಗಳು ಶುರುವಾಗುತ್ತೆ. ಅದೇನಪ್ಪ ಅಂತಂದರೆ, ಆಗಾಗ್ಗೆ ತಲೆನೋವು ಬರುವಂಥದ್ದು, ಸೈನಸ್ಸು, ಮೈಗ್ರೇನು ಸಮಸ್ಯೆ ಉಂಟಾಗುವಂಥದ್ದು, ದೃಷ್ಟಿ ಸಮಸ್ಯೆ ಉಂಟಾಗುವಂಥದ್ದು ಆಗಿರುತ್ತೆ. ಇದೆಲ್ಲ ನಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳಾಗಿರುತ್ತೆ. ಬರೀ ಇಷ್ಟೇ ಅಲ್ಲ, ಹಠಮಾರಿತನ, ಸೋಂಬೇರಿತನ, ಕೋಪ, ಕೆಟ್ಟ ಸ್ವಪ್ನ ಬೀಳುವಂಥದ್ದು, ದುಸ್ವಪ್ನ ಬೀಳೋದು ಅಂತೀವಲ್ಲ, ಆ ಥರ ಆಗುವಂಥದ್ದು, ಅದೆಲ್ಲ ಆಗುವಂಥದ್ದು ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ. ಇನ್ನೇನು ಹೇಳ್ತಾರೆ ಅಂತಂದರೆ, ನೆನಪಿನ ಶಕ್ತಿ ಕುಂದೋದು, ಒಂದು ಕ್ರಿಯೇಟಿವಿಟಿ ಇಲ್ಲದೆ ಆಗೋದು, ಆ್ಯಂಗ್ಸೈಟಿ ಬರೋದು, ಯಾವಾಗ ನೋಡಿದರೂ ಆತಂಕ, ಅದರ ತೊಂದರೆ ಶುರುವಾಗುವಂಥದ್ದು. ಇನ್ನು ಹೇಳ್ಬೋದು ಅಂತಂದರೆ, ಬರೀ ನೆಗೆಟಿವ್ ಆಲೋಚನೆಯೇ ಬರುತ್ತೆ ನೋಡಿ ಕೆಲವರಿಗೆ, ಅದು ಬರುವಂಥದ್ದು. ಇಂಥದ್ದೆಲ್ಲ ಆಗುವಂಥದ್ದು ಆಜ್ಞಾಚಕ್ರ ಇಂಬ್ಯಾಲೆನ್ಸ್ ಆದಾಗ. ಅದೇ ಈ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗಿ ಇದ್ದರೆ ಆ ವ್ಯಕ್ತಿ ಹೈ ಎನರ್ಜಿಲಿ ಇರ್ತಾರೆ. ಅವರ ವರ್ಚಸ್ಸು ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಅವರ ಅಂತಃಪ್ರಜ್ಞೆ ಭಾರಿ ಚೆನ್ನಾಗಿರುತ್ತೆ. ಎಲ್ಲವನ್ನೂ, ಎಲ್ಲರ ಬಗ್ಗೆನೂ ಯಾವಾಗಲೂ ಧನಾತ್ಮಕವಾಗಿ ಆಲೋಚನೆ ಮಾಡ್ತಾರೆ. ರೆಡಿ ಟು ಅಕ್ಸೆಪ್ಟ್ ಅನ್ನೋ ಹಾಗೆ ಇರ್ತಾರೆ. ಎಲ್ಲ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನು ಮುಕ್ತವಾಗಿ ಸ್ವೀಕಾರ ಮಾಡ್ತಾರೆ. ಯಾವುದರಲ್ಲೂ ಮೇಲೆ ಇಲ್ಲ, ಕೆಳಗಡೆ ಇಲ್ಲ, ಹಾಗೆ ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ಆಲೋಚನೆ ಮಾಡ್ತಾರೆ. ಎಲ್ಲರೂ ಅವರ ಇರುವಿಕೆಯತ್ತ ಗಮನ ಕೊಡ್ತಾರೆ. ಅವರ ಮಾತನ್ನು ಆಲಿಸ್ತಾರೆ. 100 ಜನರ ಮಧ್ಯೆ ಎದ್ದು ಕಾಣೋ ವ್ಯಕ್ತಿತ್ವ ಆಗಿರುತ್ತೆ ಅವರದ್ದು. ಈ ಆಜ್ಞಾಚಕ್ರ ಜಾಗೃತಗೊಂಡಾಗ ನಾವು ಕಣ್ಣು ಮುಚ್ಚಿದ್ರೂ ಸಹ ನಮ್ಮ ಸುತ್ತಮುತ್ತ ಇರೋದನ್ನು ಸ್ಪಷ್ಟವಾಗಿ ನೋಡಬಹುದು. 6th ಸೆನ್ಸ್ ಅನ್ನೋದು ಈ ಆಜ್ಞಾಚಕ್ರವನ್ನೇ. ಶಂಕರನಿಗೆ ಇದೆ 3ನೇ ಕಣ್ಣು ಅಲ್ವಾ. 3ನೇ ಕಣ್ಣು ಯಾರಿಗೂ ಕಾಣಲ್ಲ, ಆದರೆ ಪ್ರತಿಯೊಬ್ಬರೂ ಅದರ ಅನುಭವವನ್ನು ಪಡ್ಕೋಬೋದು. ಆಜ್ಞಾಚಕ್ರ ಸಕ್ರಿಯಗೊಂಡಾಗ ನಮ್ಮ ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಂಡ್ಕೋಬೋದು. ಆಜ್ಞಾಚಕ್ರದ ಬೀಜ ಮಂತ್ರ ಓಂಕಾರ ಆಗಿದೆ. ಮೆಡಿಟೇಷನ್, ಧ್ಯಾನ ಮಾಡುವಾಗ ಆಜ್ಞಾಚಕ್ರದ ಕಡೆಗೆ ಗಮನ ಕೊಟ್ಟರೆ ಆಜ್ಞಾಚಕ್ರದ ಬಾಗಿಲು ಸುಲಭದಲ್ಲಿ ತೆಗೆದುಕೊಳ್ಳುತ್ತೆ. ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ. ನಮ್ಮ ದೇಹದ ಮಾಸ್ಟರ್ ಗ್ರಂಥಿ ಇದೆಯಲ್ಲ, ಪಿಟ್ಯುಟರಿ ಗ್ರಂಥಿ, ಹಾರ್ಮೋನ್ ತಯಾರಿ ಮಾಡುತ್ತಲ್ಲ, ಅದು ಆ ಕೆಲಸ ಸರಿಯಾಗಿ ಮಾಡೋಕೆ ಈ ನಮ್ಮ ಆಜ್ಞಾಚಕ್ರ ಉತ್ತೇಜನ ಕೊಡುತ್ತೆ. ಯಾವಾಗ ಆಜ್ಞಾಚಕ್ರ ಸರಿಯಾಗಿ ಇರುತ್ತೋ ಆಗ ಮಾತ್ರ ಇದರಲ್ಲೇ ಅರ್ಥ ಆಗುತ್ತೆ ನೋಡಿ.
ನಮ್ಮ ಆಜ್ಞಾಚಕ್ರವನ್ನು ನಾವು ಎಷ್ಟು ಸುಸ್ಥಿತಿಯಲ್ಲಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು ಅಂತ. ಈ ಆಜ್ಞಾಚಕ್ರವನ್ನು ಜಾಗೃತಗೊಳಿಸೋಕೆ ಒಂದಿಷ್ಟು ಯೋಗಾಭ್ಯಾಸಗಳು ಸಹಾಯ ಮಾಡುತ್ತೆ. ಬಕಾಸನ ಇರ್ಬೋದು, ಗರುಡಾಸನ ಇರ್ಬೋದು, ಶೀರ್ಷಾಸನ ಇರ್ಬೋದು, ಇದೆಲ್ಲ ಒಂದು ಹಂತದವರೆಗೆ ಸಹಾಯ ಮಾಡುತ್ತವೆ. ಧ್ಯಾನ, ಪ್ರಾಣಾಯಾಮ, ರೇಖಿ, ತ್ರಾಟಕ ಕ್ರಿಯೆ, ಶಾಂಭವಿ ಕ್ರಿಯೆ, ಈ ಎಲ್ಲ ಅಭ್ಯಾಸಗಳು ಹೆಚ್ಚು ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಈ ಎಲ್ಲವನ್ನೂ ಸೇರಿಸಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಆಜ್ಞಾಚಕ್ರ ಆಧ್ಯಾತ್ಮಿಕ ಜಗತ್ತಿಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಕೆ, ಅದರ ಬಗ್ಗೆ ಅರಿವು ಮೂಡಿಸೋಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಪ್ರತಿದಿನ ಈಗ ಹೇಳಿದಂತಹ ಅಭ್ಯಾಸಗಳಲ್ಲಿ ಯಾವುದಾದ್ರೂ ಒಂದನ್ನು ನಿರಂತರ ಅಭ್ಯಾಸ ಮಾಡೋದ್ರಿಂದ ಮನಸ್ಸು, ಆತ್ಮ ಎರಡೂ ಶಾಂತಗೊಳ್ಳುತ್ತೆ. ವ್ಯಕ್ತಿತ್ವವನ್ನು ರೂಪಿಸುತ್ತೆ, ಸ್ಪಷ್ಟ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಅಂತರಂಗವನ್ನು ಪರಿಚಯ ಮಾಡಿಸುತ್ತೆ, ಅಂತಃಪ್ರಜ್ಞೆಯನ್ನು ಉತ್ತೇಜಿಸುತ್ತೆ. ಹಾಗಾಗಿ ಎಲ್ಲರೂ ನಮ್ಮ ಮೂರನೇ ಕಣ್ಣನ್ನು ತೆರೆಯುವಂಥ ಪ್ರಯತ್ನ ಮಾಡೋಣ. ಸರಿ, ಹಾಗಾದರೆ ಸಹಸ್ರಾರ ಚಕ್ರ, ಆಜ್ಞಾಚಕ್ರ ಎರಡು ಚಕ್ರಗಳನ್ನು ಕೂಡ ಜಾಗೃತಗೊಳಿಸುವಂತಹ ಪ್ರಯತ್ನ ಎಲ್ಲರಿಂದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಹಾಗಾದರೆ ಮುಂದಿನ ಚಕ್ರದ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಧನ್ಯವಾದಗಳು.